ರಿಸಲ್ಟ್ ಲೇಟ್ ಆಗ್ತಾ ಇದೆ ಅಂದ್ರೆ ಡ್ಯೂ ಟು ಬ್ಯಾಕ್ ಟು ಬ್ಯಾಕ್ ಗೌರ್ಮೆಂಟ್ ಹಾಲಿಡೇಸ್ ಇರೋದ್ರಿಂದ, ಮತ್ತೆ ಅವರು ಎವ್ಯಾಲ್ಯೂಯೇಷನ್ ಮಾಡಿ ಡೇಟಾ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೂ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ವಾಂಟ್ ಟು ವೇಟ್. ಐ ಥಿಂಕ್ ನೆಕ್ಸ್ಟ್ ಈ ವೀಕೆಂಡ್ ಆರ್ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋ ಚಾನ್ಸಸ್ ಇದೆ. ಇರೋದ್ರಿಂದ ಫೈನಲ್ ಗೆ ಆನ್ಸರ್ಸ್ 42 ಸಬ್ಜೆಕ್ಟ್ಸ್ ಫೈನಲ್ ಗೆ ಆನ್ಸರ್ಸ್ ಬಿಟ್ಟಿದ್ದಾರೆ. ಸೊ ಮೇ ಬಿ 42 ಸಬ್ಜೆಕ್ಟ್ಸ್ಗೂ ಅವರು ರಿಸಲ್ಟ್ ಕೂಡ ಬಿಡ್ಬೇಕಲ್ವಾ. ಸೊ ಡೇಟಾ ಎಂಟ್ರಿ ಪ್ರಾಸೆಸ್ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಮೇ ಬಿ ಲೇಟ್ ಆಗಿರೋ ಚಾನ್ಸಸ್ ಇದೆ. ಸೊ ಅಪಾರ್ಟ್ ಫ್ರಮ್ ದಟ್ ಕಟ್ ಆಫ್ ಬಗ್ಗೆ ಹೇಳೋದಾದ್ರೆ, ಕಟ್ ಆಫ್ ನಾವು ಪ್ರಿಡಿಕ್ಟ್ ಮಾಡೋಕೆ ತುಂಬಾ ಕಷ್ಟ ಗೈಸ್. ಬಿಕಾಸ್ KA ಮೈಸೂರು ಯೂನಿವರ್ಸಿಟಿಯಿಂದ ಟೇಕ್ ಓವರ್ ಆಗಿರೋದ್ರಿಂದ ಸೊ ಕಟ್ ಆಫ್ ಪ್ರಿಡಿಕ್ಟ್ ಮಾಡೋದೇ ತುಂಬಾ ಕಷ್ಟ. ಸೊ ಐ ಹ್ಯಾವ್ ಸೀನ್ ಸೋ ಮೆನಿ ಯೂಟ್ಯೂಬ್ ಚಾನೆಲ್ಸ್ ಹ್ಯಾವ್ ಆಲ್ರೆಡಿ ಪ್ರಿಡಿಕ್ಟೆಡ್, ಬಟ್ ಅದು ನಾವು ಇಷ್ಟೇ ಆಗತ್ತೆ ಹಿಂಗೆ ಆಗತ್ತೆ ಅಂತ ನಾವು ಹೇಳಕ್ ಬರಲ್ಲ. ಸೊ ವಾಟ್ ಇಫ್ 300ಗೆ ಅವರು 180 190 ಕಟ್ ಆಫ್ ನಿಲ್ಸಿದ್ರೆ ನಮ್ಗೆ ಇರೋ ಎಕ್ಸ್ಪೆಕ್ಟೇಷನ್ ಎಲ್ಲ ಡಮ್ ಬಂದ್ಬಿಡುತ್ತೆ. ಸೊ ಕಟ್ ಆಫ್ ನಾವು ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ವಿ ವಾಂಟ್ ಟು ವೇಟ್. ಲೇಟರ್ ಇನ್ನೊಂದು ವಿಷಯ ಏನಂದ್ರೆ, ಡಿಲೇ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಬಿಕಾಸ್ 11ನೇ ತಾರೀಕು ಇವತ್ತು ಹಬ್ಬ ಮುಗಿದ್ಮೇಲೆ 11th ಹಬ್ಬ ಮುಗಿದ್ಮೇಲೆ ಅವರು 12th 13th 14th 10 ಡೇಸ್ ಆಗತ್ತೆ ಫೈನಲ್ ಕೀ ಆನ್ಸರ್ ಬಿಟ್ಟು. ಸೊ ಮೇ ಬಿ 15th ಮೇಲೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅವರ್ ರಿಸಲ್ಟ್. ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅವರ್ ರಿಸಲ್ಟ್. ಸೊ ಲೆಟ್ಸ್ ವೇಟ್ ಅಂಡ್ ವಾಚ್. ಈವನ್ ನಾನು ಕೂಡ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ರಿಸಲ್ಟ್ಗೋಸ್ಕರ. ಸೊ ದಟ್ಸ್ ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಫರ್ದರ್ ಅಪ್ಡೇಟ್ಗೋಸ್ಕರ. ಮತ್ತೆ ನೀವು ಕೂಡ KA ವೆಬ್ಸೈಟ್ಗೆ ಹೋಗಿ ರೆಗ್ಯುಲರ್ ಚೆಕ್ಔಟ್ ಮಾಡ್ಕೊಳ್ಳಿ. ಯಾವಾಗ ಬೇಕಾದ್ರೂ ಅವರು ಬಿಡೋ ಚಾನ್ಸಸ್ ಇರುತ್ತೆ. ಫ್ರಮ್ ಟುಮಾರೋ 12, 13, 14 ಇಲ್ಲ 14 ಹಾಲಿಡೇ ಇದೆ. 12, 13, 15, 16 ಪಕ್ಕ ಆ ವೀಕ್ ಅಲ್ಲಿ ಬಿಟ್ಟೇ ಬಿಡ್ತಾರೆ. ಈ ವೀಕ್ ಎಂಡಿಂಗ್ ಅಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗ್ ಇಂದ ಬಿಟ್ಟೇ ಬಿಡ್ತಾರೆ. ಸೊ ಕೌಂಟ್ ಡೌನ್ ಸ್ಟಾರ್ಟ್ಸ್. ಫರ್ದರ್ ಅಪ್ಡೇಟ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ 4th ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಸೊ ವೆಲ್ಕಮ್ ಟು ಅವರ್ ಚಾನಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್.